ಈ ಮಳೆಯಲ್ಲೂ ಕೂಡ ಪಟಾಕಿ ಹೊಡಿಬೇಕು ಅಂತ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಮಳೆ ಬರ್ತಿದೆ, ಸಖತ್ ಮಳೆ ಜೋರಾಗಿ ಬರ್ತಿದೆ. ಗಾಡಿ ನಿಲ್ಲಿಸ್ಬಿಟ್ಟು ನಾವು ಆಟೋದಲ್ಲಿ ಹೋಗ್ತಿದ್ದೀವಿ ಪಟಾಕಿ ಹೊಡಿಬೇಕು ಅಂತ. ಲೆಟ್ಸ್ ಗೋ. ಮಳೆಯಲ್ಲೂ ಕೂಡ ಪಟಾಕಿ ಹೊಡಿಬೇಕು ಅಂತ ಹೋಗ್ತಾ ಇದ್ದೀವಿ. ಸಖತ್ತಾಗಿ ಇದೆ ಈ ವೆದರ್ಗೆ. ಪಟಾಕಿಗಳು ಅಂಟುತ್ತೋ ಇರೋ ಗೊತ್ತಿಲ್ಲ, ನೋಡುವ ಪಟಾಕೀಸ್ ಎಷ್ಟಾಗುತ್ತೆ ಅಂತ. ಇದೇ ಪ್ಲೇಸಲ್ಲಿ ನಾವೀಗ ಪಟಾಕಿ ಹೊಡಿತಿದ್ದೀವಿ. ಲೈಕ್ ನೋಡಿ ಹೇಗಿದೆ, ಅಮೇಝಿಂಗ್ ಆಗಿ. ಮನೆಯಲ್ಲಿ ಅಲ್ಲೆಲ್ಲೂ ಊಟ ಸಿಗಲ್ಲ ಅಂತ ಮನೆಯಲ್ಲಿ ಊಟ ಮಾಡ್ಸ್ಕೊಂಡು ಕರ್ಕೊಂಡ್ಬಂದಾಳೆ. ಇಲ್ಲಿ ನೋಡಿದ್ರೆ ಆಚೆ ಕಡೆ ಹೋಟೆಲಿಗೆ ಊಟಕ್ಕೆ ಹೋಗೋದ ಬನ್ನಿ ಅಂತ ಕರೀತವ್ರೆ. ಎಲ್ಲ ಇವಳಿಂದನೇ ಆಗಿದ್ದು. ನಾನು ತುಂಬ ಊಟ ಮಾಡಿಬಿಟ್ಟೆ ಈಗ ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡೋಣ. ಆದ್ರೂ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಹೋಗಿ ಕ್ಯಾಟ್ನ ಮಾತಾಡಿಸ್ಬೇಕು ಅಂತ ಮಾತಾಡಿಸ್ದೆ, ಬಟ್ ಅವಳಂತೂ ನನ್ನ ಮೂಸು ಕೂಡ ನೋಡಲಿಲ್ಲ. ಅವಳ ಪಾಡಿ ಆ ಕಡೆ ಹೊಂಟೋದ್ಲು. ಆದ್ರೂ ನಾನು ಟ್ರೈ ಮಾಡಿದೆ ಮಾತಾಡ್ಸೋಕ್ಕೆ. ಫುಲ್ ಸೆಟ್ ಬಂತು ಅನಿಸುತ್ತೆ, ಆ ಕಡೆ ಹೊಂಟೋದ್ಲು. ಕಟ್ ಮಾಡಿ ನೋಡೋ ಅಷ್ಟರಲ್ಲಿ ಊಟಕ್ಕೆ ಅಂತ ಹೋಟೆಲಿಗೆ ಬಂದು. ಸೊ ಹೋಟೆಲಲ್ಲಂತೂ ತುಂಬ ವೆಯ್ಟ್ ಮಾಡಿಸಿದ್ರು, ಯಾಕಂತ ಗೊತ್ತಿಲ್ಲ. ಕಸ್ಟಮರು ಅಷ್ಟೊಂದು ಇರಲಿಲ್ಲ. ಸೊ ನನಗೆ ತುಂಬ ಒನ್ ಅವರ್ ಅಲ್ಲೇ ವೇಸ್ಟ್ ಆಯಿತು. ಅದಾಗಿದ ತಕ್ಷಣ ನಾವು ಬೇಗ ಓಡಿ ಬಂದು ಪಟಾಕಿಗಳನ್ನು ತಗೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ 11 ಆಗೋಗಿತ್ತು. ನಮಗೆ ಏನು ಭಯ ಅಂತ ಅಂದರೆ, ಸೊ ಅಕ್ಕಪಕ್ಕದ ಮನೆಯವರೆಲ್ಲ ಮಲ್ಕೊಬಿಟ್ಟಿರ್ತಾರೇನೋ, ಏನಾದರೂ ಕಂಪ್ಲೇಂಟ್ ಮಾಡ್ತಾರೇನೋ ಅಂತ ಫುಲ್ಲು ಯೋಚನೆ ಆಗೋಗಿತ್ತು. ಬಟ್ ಅಕ್ಕಪಕ್ಕದ ಮನೆಯವರು ಪಟಾಕಿನ ಹೊಡಿತಾಯಿದ್ರು. ಸೊ ಎಲ್ಲರ ಜೊತೆನೂ ಪಟಾಕಿನ ಹೊಡಿತಾಯಿದ್ರು. ಸೊ ಅವಾಗ ಒಂದು ಧೈರ್ಯ ಬಂತು, ನಾವೂ ಹೊಡಿಬೋದು, 11 ಆಗಿದ್ರೂ ಪರವಾಗಿಲ್ಲ, ನಾವೂ ಹೊಡಿಬೋದು ಪಟಾಕಿನ ಅಂತ. ನಾವು ಆಗ 11ಗೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಾವು ನೋಡಿದ್ರೆ ಯಾವ ಪಟಾಕಿ ಹೊಡಿಬೇಕು ಯಾವುದು ಹೊಡಿಬಾರ್ದು ಅಂತ ಫುಲ್ ಕನ್ಫ್ಯೂಷನ್ ಆಗೋಗಿತ್ತು. ಸೊ ನಾನು ಅಂದ್ಕೊಂಡೆ ಫ್ಲವರ್ ಪಾಟ್ನ ಮತ್ತು ಕೃಷ್ಣನ ಚಕ್ರನ ಹೊಡೆಯೋದ ಫಸ್ಟು ಅಂತ. ಸುಸ್ರುಬತ್ತಿನ ತಗೊಂಡು ಅಲ್ಲಿಂದ ಲೈಕ್ ಬೆಂಕಿನ ಹಚ್ಚಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವು. ಫ್ಲವರ್ ಪಾಟ್ನ ಒಂದೊಂದಾಗಿ ಇಟ್ಕೊಬಂದು ಸೊ ಫ್ಲವರ್ ಪಾಟ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಚೆನ್ನಾಗಿತ್ತು. ಆ ಟೈಮಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವು. ಸೊ ಒಂದೊಂದು ಫ್ಲವರ್ ಪಾಟು ಹಾಗೆ ಬರ್ಸ್ಟ್ ಆಗ್ತಿತ್ತು. ಸೊ ನೀವು ಕೂಡ ಫ್ಲವರ್ ಪಾಟ್ ಅಂತ ಕೇರ್ಲೆಸ್ ಆಗಿ ತುಂಬ ಹತ್ತಿರದಲ್ಲಿ ಅಥವಾ ಕೈಯಲ್ಲಿ ಇಟ್ಕೊಂಡು ಶೋಕಿ ತೋರ್ಸೋಕ್ಕೆ ಹೋಗ್ಬೇಡಿ. ಸೊ ದೂರನೇ ಇಟ್ಬಿಟ್ಟು ನಿಮ್ಮ ಕಾನ್ಷಿಯಸ್ ಆಗಿ ಎಲ್ಲ ಪಟಾಕಿಗಳನ್ನ ಹಚ್ಚಿ. ಸೊ ಅದರಲ್ಲಿ ಕೆಲವೊಂದು ಡಮ್ ಅಂತ ಅಲ್ಲಲ್ಲೇ ಬರ್ಸ್ಟ್ ಆಗಿಬಿಟ್ಟು. ಸೊ ನಾನಂತೂ ದೂರನೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸಕ್ಕತ್ತಾಗಿತ್ತು ಆ ಲೈಟಿಂಗ್ಸು, ಆ ಪಟಾಕಿ. ಬಟ್ ಒಂದು ಏನು ಬೇಜಾರು ಅಂತ ಅಂದರೆ, ಸೊ ಏರ್ ಪೊಲ್ಯೂಷನ್ ಆಗ್ತಿತ್ತು. ಅದೂ ನನಗೆ ಸ್ವಲ್ಪ ಬೇಜಾರಾಯಿತು. ಬಟ್ ವರ್ಷಕ್ಕೆ ಒಂದೇ ಸಲ ಅಲ್ವಾ ನಾವು ಸೆಲೆಬ್ರೇಟ್ ಮಾಡೋದು ಅಂತ ಕಂಟಿನ್ಯೂ ಮಾಡಿದ್ವು. ದೀಪಾವಳಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ ಅಂತ ಅಂದರೆ, ಸೊ ನಮ್ಮ ಲಾರ್ಡ್ ರಾಮ, ಲಕ್ಷ್ಮಣ, ಹನುಮಂತ ಮತ್ತು ಕಪಿಸೇನೆಗಳ ಜೊತೆಗೆ ಅಸುರಾಧಿಪತಿಯಾದ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪುಷ್ಪಕ ವಿಮಾನದಿಂದ ಕರ್ಕೊಂಡು ತನ್ನ ಆಸ್ಥಾನಕ್ಕೆ ಕರ್ಕೊಬಂದಿರ್ತಾರೆ. ಸೊ ಹಾಗೆ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಎಲ್ಲ ಅಂಗಡಿಗಳಲ್ಲೂ ಕೂಡ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡಿರ್ತಾರೆ. ಹಾಗೆ ಕೂಡ ಮತ್ತು ಗಾಡಿಗಳ ದೃಷ್ಟಿ ತೆಗಿತಾರೆ. ಗಾಡಿಗಳಿಗೆ ಅಲಂಕಾರವಾಗಿ ಪುಷ್ಪಾಲಂಕಾರ ಮಾಡಿರ್ತಾರೆ. ನಿಂಬೆಹಣ್ಣಿನ ಕಟ್ಬಿಟ್ಟು ಯಾರ ದೃಷ್ಟಿನೂ ಆಗಬಾರ್ದು ಅಂತ ಕಟ್ಟಿ ಪೂಜೆನ ಮಾಡಿರ್ತೀವಿ. ಮತ್ತು ತುಂಬ ಈ ಥರ ಆಚರಣೆಗಳು ಪುರಾತನ ಕಾಲದಿಂದನೂ ಕೂಡ ನಾವು ಮಾಡ್ಕೊಬರ್ತಾ ಇದ್ದೀವಿ. ಸೊ ನನ್ನ ಅಕ್ಕನಿಗೂ ಕೂಡ ತುಂಬ ಇಷ್ಟ. ಮನೆಗಳಲ್ಲಿ ದೀಪಾಲಂಕಾರ ಮಾಡಿ ಪೂಜೆ ಮಾಡಿ ಹಾಗೆ ಲೈಟ್ಗಳನ್ನ ಹಚ್ಚಿ ಪೂಜೆ ಮಾಡಿ. ಸೊ ಅವ್ರಿಗೂ ಒಂದೊಂಥರ ಖುಷಿ, ಫೆಸ್ಟಿವಲ್ ವೈಬ್. ಹಾಗೆ ಫೆಸ್ಟಿವಲ್ಗೆ ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತುಂಬ ಎಂಜಾಯ್ ಕೂಡ ಮಾಡ್ತಿದ್ಲು ನಮ್ಮ ಅಕ್ಕ. ಸೊ ಇದು ಬರೀ ಹಬ್ಬವಾಗಿರಲಿಲ್ಲ, ನಮಗೆ ಒಂದು ಎಮೋಷನ್ ಆಗಿತ್ತು. ಸೊ ಇದೇ ಥರ ಎಲ್ಲ ಹಬ್ಬಗಳು ಕೂಡ ನಮಗೆ ಒಂದು ಎಮೋಷನ್ ಆಗಿರುತ್ತೆ. ಹಾಗೆ ಪಟಾಕಿಗಳನ್ನು ಹೊಡಿತಾ ಕೆಲವು ಪಟಾಕಿಗಳಂತೂ ತುಂಬ ಹಾರ್ಶ್ ಆಗಿತ್ತು. ಸೊ ನಾವೆಷ್ಟೇ ದೂರ ಇದ್ದರೂ ಕೂಡ ನಮ್ಮ ಮೇಲೆ ಬೀಳ್ತಾ ಇತ್ತು. ಸೊ ಎಲ್ಲಾಗಿ ಸರ ಪಟಾಕಿ ಯಾವ ಥರ ಸೌಂಡ್ ಬರುತ್ತೆ ನೋಡೋದ ಬನ್ನಿ. ಸೊ ಸರ ಪಟಾಕಿನ ಇಡ್ತಾ ಇದ್ದೀವಿ, ಗ್ರ್ಯಾಂಡ್ ಆಗಿದೆ. ನೀವು ಸರ ಪಟಾಕಿ ಹೊಡಿತಾ ಇದ್ದೀವಿ. ಸೊ ಇದು 1000 ಸರ ಪಟಾಕಿ, ಸಖತ್ ದೊಡ್ಡ ಇದೆ. ಸೌಂಡ್ ಕೂಡ ಸರ ಪಟಾಕಿ ಥರನೇ ಇರುತ್ತೆ.
ನಾನು ಹತ್ತಿರದಲ್ಲಿ ಇದ್ದವನು ಓಡಿ 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 ಅಲ್ಲಿ ಯಾವುದೋ ಪಕ್ಕದ ಮನೆ ಅವ್ರ ಪಕ್ಕ ಹೋಗ್ತೀನಿ. ಬಟ್ ಅಲ್ಲಿರೋರು ಕುತ್ಕೊಂಡು ಚೇರಲ್ಲಿ ಆರಾಮಾಗಿ ನೋಡ್ತಾರೆ. ಅವ್ರಿಗೂ ಕೂಡ ಪಟಾಕಿ ಆರಿ ಆರಿ ಮೇಲೆ ಬಿದ್ದು ಕೂಡ ಅವ್ರು ಇರಲಿಲ್ಲ. ಲಾಸ್ಟ್ ತನಕನೂ ಅವ್ರು ಹಾಗೆ ಕೂತ್ಕೊಂಡ್ರು. ಅಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ತಪ್ಪಿಸ್ಕೊಂಡು ಪಟಾಕಿ ಫುಲ್ಲು ಆಗೋ ತನಕನೂ ಕೂಡ ಫುಲ್ ಎಂಜಾಯ್ ಮಾಡ್ತಾ ನೋಡ್ತಾ ಕೂತಿದ್ರು. ನಾನಂತೂ ಅಲ್ಲಿ ಯಾವುದೋ ಮನೆ ಒಳಗಡೆ ಫುಲ್ಲು ಓಡೋಗ್ಬಿಟ್ಟೆ ಇತ್ತು. ನನಗಂತೂ ಮಕ್ಕಕ್ಕೆ ಬೀಳ್ತಾಯಿತ್ತು ಪಟಾಕಿ ಹೊತ್ತು. ಚೆನ್ನಾಗಿತ್ತು, ಆ ವೈಬ್ ಕೂಡ ಸಗರಾಗಿತ್ತು. ಫೈನಲಿ ಸರ ಪಟಾಕಿ ಹಾಕಿ ಮುಗೀತು. ಡೆಸ್ಟಿನೇಷನ್ ಅನ್ನೋ ಥರ ಲಾಸ್ಟ್ ಶಾಟ್. ಸೊ ಸಕ್ಕತ್ತಾಗಿ ರೆಡಿ ಆಗ್ತದೆ. ಹೋಗ್ತಾ ಇದ್ದಾರೆ. ಸೊ ಅನ್ಲಾಕಿಂಗ್ ಲಾಸ್ಟ್ ಆ್ಯಂಡ್ ಫೈನಲ್ ಪಟಾಕಿ ಶಾಟ್. ಕಮ ಫಾಸ್ಟಾಗಿ ಹೋಗಮ್ಮ. Last and final thing. Last and final thing. Happy Deepavali to all my family and friends. ನಮ್ಮ ಪುಟ್ಟ ಛೋಟ ಚಾಂಪಿಯನ್ ನೋಡ್ತಿರೋದು ಈ ಥರ